ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶು ಆಚಾರ್ಯ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಯಾವುದೇ ಲಾಗ್ ಜೊತೆ ಬಂದಿಲ್ಲ. ಇದೊಂದು ಹೇರ್ ಕೇರ್ ರೊಟೀನ್ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಹೇಳುವಂತಹ ಟಿಪ್ಸ್ಗಳನ್ನು ನೀವು ಯೂಸ್ ಮಾಡಿದರೆ ನಿಮ್ಮ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ, ಹಾಗೆ ಸಿಲ್ಕಿ ಆ್ಯಂಡ್ ಶೈನಿಂಗ್ ಕೂಡ ಆಗುತ್ತೆ ನಿಮ್ಮ ಹೇರು, ಹಾಗೆ ತುಂಬಾ ಚೆನ್ನಾಗಿ ನಿಮ್ಮ ಹೇರ್ ಗ್ರೋತ್ ಕೂಡ ಆಗುತ್ತೆ. ಇದಕ್ಕೆ ನಾನು ಯಾವುದೇ ಕೆಮಿಕಲ್ ಆಗಲಿ ಯಾವುದೇ ಇದನ್ನು ಇಂಗ್ರೀಡಿಯೆಂಟ್ಸ್ ಆಗಲಿ ಬೇರೆ ಯಾವುದನ್ನು ಹೇಳ್ತಾ ಇಲ್ಲ. ಇಲ್ಲಿ ಸಿಂಪಲ್ ಆಗಿರೋದನ್ನು ಹೇಳ್ತಾ ಇದ್ದೀನಿ. ನೀವು ಜಸ್ಟ್ ಹೇರ್ ಕೋಮ್ ಮಾಡುವಾಗ ಕೊಬ್ಬರಿ ಎಣ್ಣೆನ ಒಂದು 1/4 ಚಮಚದಷ್ಟು ತೊಗೊಂಡು ಜಸ್ಟ್ ಹೇರ್ಗೆ ಮೇಲ್ಗಡೆ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಹೇರನ್ನು ಚೆನ್ನಾಗಿ ಕೋಮ್ ಮಾಡಿ. ಆದರೆ ಕೋಮ್ ಮಾಡುವಾಗ ನೀವು ಚಿಕ್ಕ ಹಲ್ಲಿನ ಬಾಚಣಿಗೆನ ಕಡಿಮೆ ಯೂಸ್ ಮಾಡಿ. ಈ ದೊಡ್ಡ ಹಲ್ಲಿನ ಕೋಂಬನ್ನು ನೀವು ತಂದಿಟ್ಕೊಳ್ಳಿ. ಅದರಿಂದ ಏನಾಗುತ್ತೆ, ಹೇರ್ ಫಾಲ್ 0 ಅಂದರೆ 0 ಆಗಿಬಿಡುತ್ತೆ. ನಾನು ಇಲ್ಲಿ ಯಾವುದೇ ಶಾಂಪೂ ಅದು ಇದು ಯೂಸ್ ಮಾಡ್ಕೊಂಡು ಹೇಳ್ತಾ ಇಲ್ಲ. ನೀವು ನಾರ್ಮಲಾಗಿಯೇ ಈ ಥರ ಕೊಂಬಿಂದನೇ ಬಳಸೋದ್ರಿಂದನೇ ಕೂಡ ಹೇರ್ ಫಾಲ್ನ ಕಡಿಮೆ ಮಾಡ್ಕೋಬೋದು ಮೊದಲನೇದಾಗಿ. ಆಮೇಲೆ ನಾವು ಜಾಸ್ತಿ ಟೈಟಾಗಿ ಹೇರನ್ನು ಕಟ್ಕೋಬಾರ್ದು, ಲೂಸಾಗಿ ಕಟ್ಕೋಬೇಕು. ಆಮೇಲೆ ವಾರದಲ್ಲಿ 2 ಸಾರಿ ಸ್ನಾನ ಮಾಡಿದ್ರೆ ಓಕೆ, ಡೈಲಿ ಸ್ನಾನ ಮಾಡಬಾರ್ದು. ಆಮೇಲೆ ಸ್ನಾನ ಮಾಡುವಾಗ ಮುಂಚೆ 1 ಅವರ್ ಮುಂಚೆ ಅಥವಾ 1 ನೈಟ್ ಮುಂಚೆ ಕೊಬ್ಬರಿ ಎಣ್ಣೆಯಿಂದ ಚೆನ್ನಾಗಿ ತಲೆಗೆ ಮಸಾಜ್ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಅನ್ನೋದು ಎಲ್ಲ ಇದಕ್ಕೂ ಕೂಡ ಒಂದು ರಾಮಬಾಣ ಅಂತ ಹೇಳ್ಬೋದು. ನಮ್ಮ ಹೇರ್ಗಂತೂ ತುಂಬಾ ಒಳ್ಳೆಯದು. ಆಮೇಲೆ ನೀವು ಲೇಡೀಸ್ಗಳು ಮೊದಲನೇದಾಗಿ ಥೈರಾಯ್ಡನ್ನ ಚೆಕ್ ಮಾಡ್ಕೋಬೇಕು. ಥೈರಾಯ್ಡ್ ಇರೋರು ಸಾಧಾರಣವಾಗಿ ಕೂದಲು ತುಂಬಾ ಉದುರ್ತಾ ಇರುತ್ತೆ, ಆದರೆ ಅದು ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ನೀವು ಜಾಸ್ತಿ ಹೇರು ಉದುರ್ತಾ ಇದೆ, ಒಂದು ಮುಷ್ಟಿಯಷ್ಟು ಕೂದಲು 2 ದಿನಕ್ಕೂ ವಾರಕ್ಕೊಮ್ಮೆನೋ ಸೇರ್ತಾ ಇದೆ ಅಂತ ಅಂದರೆ ಅದು 100% ನಿಮಗೆ ಥೈರಾಯ್ಡ್ ಇದ್ದೇ ಇದೆ ಅಂತ ಅನಿಸುತ್ತೆ. ಆದರೆ ನೋಡಿ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಟ್ಯಾಬ್ಲೆಟ್ಸ್ ಕೂಡ ಕೊಡ್ತಾರೆ, ಅದರಿಂದ ಎಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ ಮ್ಯಾಕ್ಸಿಮಮ್ ಆಗಿ. ಆಮೇಲೆ ಅದಿಲ್ಲ ಅಂತ ಅಂದರೆ ನೀವು ಆಹಾರದಲ್ಲಿ ಸ್ವಲ್ಪ ನೋಡ್ಕೋಬೇಕು. ಈ ಮೊಳಕೆ ಕಾಳುಗಳನ್ನು ಜಾಸ್ತಿ ಯೂಸ್ ಮಾಡಿ, ಪ್ರೋಟೀನ್ ಇರುವಂಥ ಆಹಾರಗಳನ್ನು ಜಾಸ್ತಿ ತಗೊಳ್ಳಿ. ಯಾವುದೇ ಕೆಮಿಕಲ್ ಇರುವಂತಹ ಸಾಮಗ್ರಿಗಳನ್ನ ತಲೆಗೆ ಹಾಕ್ಕೊಂಡೇ ಕೂದಲನ್ನು ನಾವು ಇದು ಮಾಡಬೇಕಂತಿಲ್ಲ. ಹೊಟ್ಟೆ ಒಳಗಡೆ ಏನು ಆಹಾರ ಹೋಗುತ್ತೋ ಅದರಿಂದನೇ ಕೂಡ ಹೇರು ಚೆನ್ನಾಗಿ ಗ್ರೋ ಆಗುತ್ತೆ. ಆಮೇಲೆ ನಾನೇನು ಮಾಡ್ತೀನಿ ಅಂದರೆ ಕೊಬ್ಬರಿ ಎಣ್ಣೆನೇ ತಲೆಗೆ ಮಸಾಜ್ ಮಾಡ್ಕೊಳ್ಳೋದು. ಆಮೇಲೆ ತಲೆ ಬಾಚ್ಕೊಳ್ಳೋ ಮುಂಚೆ 1 ಡ್ರಾಪ್ಸ್ನಷ್ಟು ಕೊಬ್ಬರಿ ಎಣ್ಣೆನೇ ಹಚ್ಕೊಂಡು ಕೋಮ್ ಮಾಡ್ಕೊತೀನಿ. ಇದರಿಂದ ಹೇರ್ ಫಾಲ್ ಆಗೋದು ತುಂಬ ಕಡಿಮೆ ಆಗುತ್ತೆ. ನೋಡಿ ಎಷ್ಟು ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿದೆ ನನ್ನ ಹೇರು. ನಾನು ಯಾವುದೇ ಬ್ಯೂಟಿ ಪಾರ್ಲರ್ಗೆ ಹೋಗಿ ಏನು ಟ್ರೀಟ್ಮೆಂಟ್ ತೊಗೊಂಡಿಲ್ಲ. ಇದಕ್ಕೆ ಮನೆಯಲ್ಲೇ ನ್ಯಾಚುರಲ್ಲಾಗಿ ಮಾಡ್ಕೊತಾ ಇರೋದು ಇದು. ಆಮೇಲೆ ನೀವು ಬೇಕಿದ್ದರೆ ಅಲೋವೆರಾ ಜೆಲ್ಲನ್ನು ಏನು ಮಾಡ್ಬೋದು, ಮನೆಯಲ್ಲೇ ಬೆಳೆದಿರುವಂಥ ಅಲೋವೆರಾಗಳ ಜೆಲ್ ಇದ್ದರೆ ಅದನ್ನು ಅಪ್ಲೈ ಮಾಡ್ಕೊಂಡು ಕೂಡ ತಲೆ ಸ್ನಾನ ಮಾಡ್ಕೋಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.